20 ವರ್ಷಗಳ ಹಿಂದೆ ಆಗಿರ್ತಕ್ಕಂತಹ ನಿಜವಾಗಿ ನಡೆದಿರ್ತಕ್ಕಂಥ ಘಟನೆ. ಜ್ಯೋತಿ ಮೇಡಮ್, 20 ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಘಟನೆ ಅದು. ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಿನ ಹೊರಗಡೆ, ಆಗ ಕಾಲೇಜ್ ಸ್ಟಾರ್ಟ್ ಆಗಿತ್ತು ಮಾತ್ರ, ಮೊಬೈಲ್ ಫೋನ್ನ ಕಾಲ ಅಲ್ಲ, ಒಂದು ಕಾಯಿನ್ ಬಾಕ್ಸ್ ಇತ್ತು. ಆ ಕಾಯಿನ್ ಬಾಕ್ಸ್ ಒಳಗಡೆ, ಕಬ್ಬಿಣದ ಕಾಯಿನ್ ಬಾಕ್ಸ್ನ ಒಳಗಡೆ ನೀವು ಕಾಯಿನ್ ಹಾಕಿ 1 ನಿಮಿಷ ₹1 ಹಾಕಿದ್ರೆ 1 ನಿಮಿಷ ಮಾತಾಡ್ಬೋದು. ಹೊರಗೆ ನಿಂತು ನಾನು ಕೇಳ್ತಾ ಇದ್ದೆ, ಒಬ್ಬಳು ಹುಡುಗಿ, 18 ವರ್ಷದ ಹುಡುಗಿ, ನಿಮ್ಮ ಪ್ರಾಯದ ಹುಡುಗಿ ನಿಂತುಕೊಂಡು ಕಾಯಿನ್ ಹಾಕ್ತಾ ಮಾತಾಡ್ತಾ ಇಲ್ಲೋ, 20 ನಿಮಿಷ ಮಾತಾಡಿದ್ಲು. 20 ಕಾಯಿನ್ ಬಿದ್ದ ಸೌಂಡ್ ನಂಗೆ ಕೇಳುತ್ತೋ. ಅಳ್ತಾ ಇದ್ದಾಳೆ, ಬ್ಲಾಸ್ಟ್ ಆಗ್ತಾ ಇದ್ದಾಳೆ, ದುಃಖ ಪಡ್ತಾಳೆ, ಮೂಗು ಒರೆಸ್ಕೊಳ್ತಾಳೆ, ದುಃಖ ಪಡ್ತಾ ಮಾತಾಡ್ತಾ ಇದ್ದಾಳೆ. ಒಂದು ಹೆಸರು ರಿಪೀಟ್ ಮಾಡ್ತಾಳೆ, ನನ್ನ ಪ್ರೀತಿ ಹುಡುಗ, ನನಗೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ನನ್ನ ಪ್ರೀತಿ ಹುಡುಗ, ನನಗೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ಈ ಮಾತು ರಿಪೀಟ್ ಮಾಡ್ತಾಳೆ, ಅಳ್ತಾಳೆ. ಕಾಯಿನ್ ಬಾಕ್ಸಿನಿಂದ ಹೊರಗೆ ಬರ್ತಾಳೆ. ನನ್ನ ನೋಡಿ ಬೆಚ್ಚಿ ಬಿದ್ಲು. ಯಾಕಂದ್ರೆ ಅವಳಿಗೆ ನನ್ನ ಪರಿಚಯ ಇತ್ತು, ನನಗೆ ಅವಳ ಅಪ್ಪನ ಪರಿಚಯ ಇತ್ತು. ರಾಮಣ್ಣ ಸರ್, ಈಗ ಚಾಡಿ ಹೇಳ್ತಾರೆ ಅಂತ ಎಣಿಸ್ಕೊಂಡು ನಾನು ಹೇಳಿದೆ, ದೇವರ ಆಣೆಗೂ ಚಾಡಿ ಹೇಳೋದಿಲ್ಲ ಮಗ, ಆತಂಕ ಮಾಡ್ಕೋಬೇಡ. ಬಟ್ ನನ್ನ ಪ್ರಶ್ನೆಗೆ ಉತ್ತರ ಕೊಡು, ನಿಂಗೆ ಆ ಹುಡುಗನ ಪರಿಚಯ ಯಾವಾಗ ಆಯಿತು ಹೇಳ್ತೀಯಾ? ನಿಜವಾಗಿ ನಡೆದ ಘಟನೆ. ಹುಡುಗಿ ಹೇಳ್ತಾಳೆ, ಸರ್ 3 ತಿಂಗಳ ಹಿಂದೆ ಪರಿಚಯ ಆಯಿತು ಸರ್. ನಾನು ಕೇಳಿದೆ, 3 ತಿಂಗಳ ಹಿಂದೆ ಪರಿಚಯ ಆಗಿರ್ತಕ್ಕಂಥ ಹುಡುಗನನ್ನ ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ ಮಗ, 18 ವರ್ಷ ಲೈಫ್ ಕೊಟ್ಟಿರ್ತಕ್ಕಂಥ ಅಪ್ಪನಿಗೆ ಅಮ್ಮನಿಗೆ ಮಾತು ಹೇಳಿದ್ಯಾ? ನನ್ನ ಕ್ವಶನ್ ಚೆನ್ನಾಗಿತ್ತೇನ್ರಿ? 18 ವರ್ಷಗಳ ಕಾಲ ಲೈಫ್ ಕೊಟ್ಟಿರ್ತಕ್ಕಂಥ ಅಪ್ಪನಿಗೆ ಅಮ್ಮನಿಗೆ ಯಾವತ್ತು ಲವ್ ಯು ಅಪ್ಪ, ಲವ್ ಯು ಅಮ್ಮ ಅಂತ ಹೇಳಿದ್ಯಾ? ಇಲ್ಲ ಸರ್, ಹೇಳಿಲ್ಲ. ಇವತ್ತು ಹೇಳ್ತೀಯಾ ನೀನು? ನಂಬರ್ ಕೊಟ್ಟು ಕಳಿಸಿದೆ ನಾನು, ಲ್ಯಾಂಡ್ ಫೋನ್ ನಂಬರ್ ಅದು. ಹುಡುಗಿ ನಂಗೆ ಖಂಡಿತ ಗೊತ್ತಿತ್ತು, ರಾತ್ರಿ 8 ಗಂಟೆಗೆ ಫೋನ್ ಮಾಡ್ತಾಳೆ. ಮನೆಗೆ ಹೋದ್ಲು, ಏನಾಯ್ತೋ ಗೊತ್ತಿಲ್ಲ ನನಗೆ. ರಾತ್ರಿ 8 ಗಂಟೆಗಳ ಫೋನ್ ಬಂತು. ಲ್ಯಾಂಡ್ ಫೋನ್ ಎತ್ತುಕೊಂಡೆ ನಾನು. ಆ ಕಡೆಯಿಂದ ಹುಡುಗಿ ಮಾತಾಡ್ಲಿಕ್ಕೆ ಕಷ್ಟಪಡ್ತಾ ಇದ್ದಾಳೆ, ಬ್ಲಾಸ್ಟ್ ಆಗಿದ್ದಾಳೆ, ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಕೇಳಿದೆ, ಏನಾಯ್ತು ಮಗ ಹೇಳ್ತೀಯ ನನಗೆ? ಆ ಹುಡುಗಿ ಹೇಳ್ತಾಳೆ, ಸರ್ ನಾನು ಸಂಜೆ ಗೇಟ್ ತೆಗೆದು ಮನೆಗೆ ಹೋದೆ, ಅಪ್ಪ ಈಸಿ ಚೇರಲ್ಲಿ ಕೂತ್ಕೊಂಡು ಕನ್ನಡಕ್ಕೆ ಹಾಕ್ಕೊಂಡು ಪೇಪರ್ ಓದ್ತಾ ಇದ್ರು. ನಾನು 1 ಅಕ್ಷರ ಮಾತಾಡಿಲ್ಲ ಸರ್. ಅಪ್ಪನ ಕಾಲ ಮೇಲೆ ತಲೆ ಇಟ್ಟು ಮೌನವಾಗಿ ಮಲಗಿದೆ ಸರ್. ಗಾಢವಾದ ನಿದ್ರೆ ಬಂತು. ಅಪ್ಪನ ಕಾಲ ಮೇಲೆ ಫಸ್ಟ್ ಟೈಮ್ ಮಲಗಿತು. ಕಣ್ಣು ತೆರೆದು ನೋಡ್ತೇನೆ, ಅಪ್ಪನ ಕಣ್ಣಲ್ಲೂ ನೀರು. ಯಾಕಂದ್ರೆ ಅಪ್ಪನಿಗೂ ಅದು ಮೊದಲ ಅನುಭವ, ನನಗೂ ಮೊದಲ ಅನುಭವ. ಅಪ್ಪ ನನ್ನ ತಲೆ ತಡ್ತಾ ಮಲಗಿಸ್ತಾ ಇದ್ದಾರೆ.